ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ 2025-26ನೇ ಸಾಲಿನ ಇಲ್ಲಿ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ, ಅಂದರೆ ಇಲ್ಲಿ ಆದರ್ಶ ವಿದ್ಯಾಲಯ 6ನೇ ತರಗತಿಗೆ ಸಂಬಂಧಪಟ್ಟಂತಹ ಇಲ್ಲಿ ಅಡ್ಮಿಷನ್ಗೆ ಇರುವಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆದರ್ಶ ವಿದ್ಯಾಲಯದ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಈಗಾಗಲೇ ಪ್ರಕಟಗೊಂಡಿತ್ತು ಮತ್ತು ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಕಾಲಾವಕಾಶವನ್ನು ನೀಡಲಾಗಿತ್ತು. ಅಂದರೆ ಮೊದಲನೇದಾಗಿ ಇಲ್ಲಿ ಮೇ 29, 2025ರವರೆಗೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಇಲ್ಲಿ ಲಿಸ್ಟ್ ಹಾಗೂ ಅದರೊಂದಿಗೆ ಮತ್ತು ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಇಲ್ಲಿ ಮೊದಲನೇದಾಗಿ ಮೇ 29ರವರೆಗೂ ಅವಕಾಶವನ್ನು ನೀಡಲಾಗಿತ್ತು. ತದನಂತರ ಮತ್ತೆ ಜೂನ್ 4ರವರೆಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ, ಅಂದರೆ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶವನ್ನು ನೀಡಲಾಗಿತ್ತು. ಹಾಗಾದರೆ ತದನಂತರ ಇಲ್ಲಿ ಜೂನ್ 4ರ ನಂತರ ಒಟ್ಟು ಎಷ್ಟು ಇಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಅನ್ನೋದನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರೊಂದಿಗೆ ಇನ್ನು ಸೆಕೆಂಡ್ ಲಿಸ್ಟ್ ಬಗ್ಗೆನೂ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ತಾವು ಕೂಡ ಈ ವಿಡಿಯೋದಲ್ಲಿ ವೀಕ್ಷಿಸ್ತಾ ಹೋಗ್ಬೋದು. ಇಲ್ಲಿ ದಾಖಲಾತಿ ಸ್ಥಿತಿ ಅಂತ ಇರುತ್ತೆ. ಇಲ್ಲಿ ಆದರ್ಶ ವಿದ್ಯಾಲಯ ಮಾದರಿ ಶಾಲೆಗಳು ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಕರ್ನಾಟಕದ ಹಿಂದುಳಿದ 74 ಬ್ಲಾಕ್ಗಳಲ್ಲಿರುವಂತಹ 74 ಆದರ್ಶ ವಿದ್ಯಾಲಯಗಳಲ್ಲಿ ಟೋಟಲ್ ಆಗಿ ನೋಡೋದಾದರೆ ಮೊದಲನೇ ಸುತ್ತಿನ ದಾಖಲಾತಿ ಸ್ಥಿತಿ ಅಂದರೆ ಇವತ್ತಿನ ದಿನಾಂಕದವರೆಗೂ ತಮ್ಮೊಂದಿಗೆ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಟ್ಟು ಸೀಟುಗಳ ಸಂಖ್ಯೆಯನ್ನು ನೋಡ್ತಾ ಹೋಗಿ 8880. ಇಲ್ಲಿ ಅಡ್ಮಿಷನ್ ಆದವರ ಸಂಖ್ಯೆ 4243. ಇಲ್ಲಿ ಶೇಕಡ 50%ವರೆಗೂ ಅಡ್ಮಿಷನ್ ಆಗಿದೆ. ಇಲ್ಲಿ ಪ್ರತಿಯೊಂದು ಇಲ್ಲಿ ಆದರ್ಶ ವಿದ್ಯಾಲಯ ಶಾಲೆಗಳಲ್ಲಿ 120 ಸೀಟುಗಳು ಇಲ್ಲಿ ಅಲಾಟ್ಮೆಂಟ್ ಆಗಿವೆ. ಆದರೆ ಅಡ್ಮಿಷನ್ ಆದಂತಹ ಸಂಖ್ಯೆಯನ್ನು ತಾವು ಕೂಡ ಇಲ್ಲಿ ವೀಕ್ಷಿಸ್ತಾ ಹೋಗ್ಬೋದು. ಒಟ್ಟು 74 ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಎಷ್ಟು ಅಡ್ಮಿಷನ್ ಆಗಿದೆ ಎನ್ನುವುದನ್ನು ತಾವು ಕೂಡ ವೀಕ್ಷಿಸ್ತಾ ಹೋಗ್ಬೋದು. ಒಟ್ಟಾರೆಯಾಗಿರುವಂಥ 74 ಇಲ್ಲಿ ಶಾಲೆಗಳಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಬಹಳಷ್ಟು ಕೆಲವೊಂದು ಶಾಲೆಗಳಲ್ಲಿ 100ರ ಗಡಿಯನ್ನು ದಾಟಿರುವುದಿಲ್ಲ ಮತ್ತು ಕೆಲವು ಶಾಲೆಗಳಲ್ಲಿ 100ರವರೆಗೂ ಅಡ್ಮಿಷನ್ ಆಗಿರುತ್ತದೆ. ಹಾಗಾಗಿ ಇಲ್ಲಿ ಪೋಷಕರ ಅಭಿಪ್ರಾಯವೇ ಅಂತಿಮವಾಗಿರುತ್ತದೆ. ಹಾಗಾಗಿ ಇಲ್ಲಿ ಮೊದಲನೇ ಸುತ್ತಿನ ನಂತರ ಎರಡನೇ ಸುತ್ತಿಗೂ ಕೂಡ ಇಲ್ಲಿ ಮತ್ತೆ ಸೆಲೆಕ್ಷನ್ ಲಿಸ್ಟನ್ನು ಹಾಗೂ ಕಟ್ ಆಫ್ ಮಾರ್ಕ್ಸ್ಗಳ ಬಿಡುಗಡೆ ಆಗುತ್ತದೆ. ಒಟ್ಟಾರೆಯಾಗಿ ನೋಡ್ತಾ ಹೋದಾಗ ಕರ್ನಾಟಕದಲ್ಲಿರುವಂತಹ ಈ ಆದರ್ಶ ವಿದ್ಯಾಲಯಗಳಲ್ಲಿ ಅಡ್ಮಿಷನ್ ಈ ವರ್ಷ ಇನ್ನೂ ಸಂಪೂರ್ಣ ಭರ್ತಿ ಆಗಿರುವುದಿಲ್ಲ. ಇಲ್ಲಿ ವಿಸ್ತರಣೆಯನ್ನು ಮಾಡಲಾಗಿತ್ತು, ಡೇಟ್ ವಿಸ್ತರಣೆಯನ್ನು, ಅಂದರೆ ಜೂನ್ 4ರವರೆಗೂ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶ ಕೊಟ್ಟರೂ ಕೂಡ ಇಲ್ಲಿ ಅಡ್ಮಿಷನ್ ಆಗಿರುವುದಿಲ್ಲ. ಹಾಗಾಗಿ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆಯನ್ನು ಇಲ್ಲಿ 2 ದಿನಗಳಲ್ಲಿ, ಅಂದರೆ ಇಲ್ಲಿ ಸೋಮವಾರ ಅಥವಾ ಮಂಗಳವಾರ ಒಳಗಾಗಿ ಇಲ್ಲಿ ತಮಗೆ ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಹಾಗೂ ಕಟ್ ಆಫ್ ಮಾರ್ಕ್ಸ್ಗಳು ಬಿಡುಗಡೆ ಆಗುವಂತಹ ಸಾಧ್ಯತೆ ಸಾಕಷ್ಟು ಇರುತ್ತದೆ. ಹಾಗಾಗಿ ಇಲ್ಲಿ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಬಹುದು ಅನ್ನುವಂತಹ ಒಂದು ನಂಬಿಕೆ ಅಥವಾ ವಿಶ್ವಾಸ ಮತ್ತು ಅದರೊಂದಿಗೆ ಇಲ್ಲಿ ಆಸೆಗಳನ್ನು ಇಟ್ಕೊಂಡಂಥವರು ಸ್ವಲ್ಪ ವೇಟ್ ಮಾಡಿ ಬೇರೆ ಶಾಲೆಗಳಿಗೆ ಅಡ್ಮಿಷನ್ ಮಾಡುವುದಕ್ಕೆ ಸ್ವಲ್ಪ 1-2-3 ದಿನಗಳ ಕಾಲ ತಾವು ವೇಟ್ ಮಾಡಬೇಕಾಗುತ್ತದೆ. ಯಾಕೆಂದರೆ ಇಲ್ಲಿ ಈಗಾಗಲೇ ಫಸ್ಟ್ ರೌಂಡಲ್ಲಿ ಏನು ಕಟ್ ಆಫ್ ಮಾರ್ಕ್ಸ್ಗಳು ಬಿಡುಗಡೆಯಾಗಿತ್ತು ಅದರ ಹತ್ತಿರಕ್ಕೆ ಬಂದಿರುವಂತಹ, ಅಂದರೆ 1-2 ಮಾರ್ಕ್ಸ್ಗಳು ಇಲ್ಲಿ ವ್ಯತ್ಯಾಸವಾಗಿರುವಂತಹ ವಿದ್ಯಾರ್ಥಿಗಳು ತಾವು ಎರಡನೇ ಲಿಸ್ಟ್ವರೆಗೂ ವೇಟ್ ಮಾಡಿ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳಾಗಿರಬಹುದು, ಅದರೊಂದಿಗೆ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಕೂಡ ಬಿಡುಗಡೆಯಾಗುತ್ತದೆ. ಹಾಗಾಗಿ ನಾನು ಕೂಡ ತಮ್ಮೊಂದಿಗೆ ಈ ಮಾಹಿತಿನ ಹೇಳ್ತಾ ಇದ್ದೀನಿ. ಇನ್ನೆರಡು ದಿನಗಳಲ್ಲಿ ಅಡ್ಮಿಷನ್ ಆಗುವ ಸಾಧ್ಯತೆ, ಅಂದರೆ ಕಟ್ ಆಫ್ ಮಾರ್ಕ್ಸ್ಗಳು ಮತ್ತು ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಸೆಕೆಂಡ್ ರೌಂಡಿನ ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆ ಆಗುವ ಸಾಧ್ಯತೆ ಸಾಕಷ್ಟು ಇರುತ್ತದೆ. ಈಗಾಗಲೇ ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಫಸ್ಟ್ ರೌಂಡಲ್ಲಿ ಏನು ಸೆಲೆಕ್ಟ್ ಆಗಿದ್ದರು ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಆ ಕಾಲಾವಕಾಶವನ್ನು ನೀಡಲಾಗಿತ್ತು. ಆ ಅವಧಿ ಕೂಡ ಮುಕ್ತಾಯವಾಗಿರುವುದರಿಂದ ಇದು ನಿಜ ಹೇಳಬೇಕು ಅಂದರೆ ಈ 2 ದಿನಗಳಲ್ಲಿ ಅದು ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆಗಬೇಕಾಗಿತ್ತು. 2 ದಿನಗಳು ರಜೆ ಬಂದ ಕಾರಣಕ್ಕಾಗಿ ಇದು ಸೋಮವಾರ ಅಥವಾ ಮಂಗಳವಾರಕ್ಕೆ ಇಲ್ಲಿ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇರುತ್ತದೆ. ಆ ಟೈಮಲ್ಲಿ ತಮಗೆ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಮತ್ತು ಕಟ್ ಆಫ್ ಮಾರ್ಕ್ಸ್ಗಳು ಬಿಡುಗಡೆ ಆಗುವಂತಹ ಸಾಧ್ಯತೆ ಸಾಕಷ್ಟಿದೆ. ಅದರೊಂದಿಗೆ ತಾವು ಕೂಡ ಇಲ್ಲಿ ಅಡ್ಮಿಷನ್ ಬೇರೆ ಕಡೆ ಮಾಡಬೇಕು ಅಂತ ಅಂದ್ಕೊಂಡವರು 1-2 ದಿನಗಳ ಕಾಯಿರಿ ಮತ್ತು ಇಲ್ಲಿ ಈಗಾಗಲೇ ನೋಡದಿದ್ದರೆ ಮೊದಲನೇ ಸುತ್ತಿನ ಕಟ್ ಆಫ್ ಮಾರ್ಕ್ಸ್ಗಳನ್ನು ನೋಡಿಬೇಕಾದ್ರೆ ನಾನು ವಿಡಿಯೋದಲ್ಲಿ ಹಂಚ್ಕೊಂಡಿರ್ತೀನಿ. ಆ ಕಟ್ ಆಫ್ ಮಾರ್ಕ್ಸ್ಗಳ ಆಧಾರದ ಮೇಲೆ ತಮ್ಮ ಮಗ ಅಥವಾ ಮಗಳು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅದರ ಮೇಲೆ ನೋಡ್ತಾ ಹೋಗಿ ಮೊದಲನೇ ರೌಂಡಲ್ಲಿರುವಂತಹ
ಏನು ಸೆಲೆಕ್ಷನ್ ಲಿಸ್ಟ್ ಇತ್ತು ಅದಕ್ಕಿಂತ 1-2 ಮಾರ್ಕ್ಸ್ಗಳು ಕಡಿಮೆ ಅಥವಾ ಅದರಷ್ಟೇ ಮಾರ್ಕ್ಸ್ ತೊಗೊಂಡವರಿಗೆ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ಗೆ ಆಯ್ಕೆ ಆಗುವಂತಹ ಸಾಧ್ಯತೆ ಸಾಕಷ್ಟು ಇರುತ್ತದೆ. ಮತ್ತು ಇಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಇನ್ನೂವರೆಗೂ ಕೂಡ ಅಡ್ಮಿಷನ್ ಬಹಳಷ್ಟು ಆಗಿರುವುದಿಲ್ಲ. ತಮಗೆ ಸಾಕಷ್ಟು ಅವಕಾಶಗಳು ಸಿಗ್ತವೆ ಬೇರೆ ಬೇರೆ ಇಲ್ಲಿ ಜಿಲ್ಲೆಗಳಲ್ಲಿ ಮತ್ತು ಕೆಲವೊಂದು ಹಿಂದುಳಿದ ಬ್ಲಾಕ್ಗಳಲ್ಲಿ ಇನ್ನೂ ಅಡ್ಮಿಷನ್ ಸಾಕಷ್ಟು ಆಗಿರುವುದಿಲ್ಲ. ಹಾಗಾಗಿ ಇನ್ನೂ ತಮಗೆ ಅವಕಾಶಗಳು ಸಿಗೋದ್ರಿಂದ ತಾವುಗಳು 2 ದಿನಗಳ ಕಾಲ ವೇಟ್ ಮಾಡಿ. ಈ ದಾಖಲಾತಿ ಮಾಹಿತಿಯನ್ನು ನೋಡಿದ್ದೀರಿ ಎಷ್ಟು ಅಡ್ಮಿಷನ್ ಆಗಿದ್ದಾರೆ ಅಂತ. ಅದರ ಮೇಲೆ ನಾನು ತಮಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. 2 ದಿನಗಳ ಕಾಲ ತಾವು ವೇಟ್ ಮಾಡಿ. ಇಷ್ಟೆಲ್ಲ 120 ಸೀಟುಗಳು ಇದೆ ಅಂದರೂ ಕೂಡ ಇಲ್ಲಿ ಸಂಪೂರ್ಣ ಇಲ್ಲಿ ಅಡ್ಮಿಷನ್ ಆಗಿರುವುದಿಲ್ಲ. ಕೆಲವು ಜಿಲ್ಲೆಗಳಲ್ಲಂತೂ ಬಹಳಷ್ಟು ಕಡಿಮೆ ಅಡ್ಮಿಷನ್ ಆದಂತಹ ಉದಾಹರಣೆ ಇದೆ ಇಲ್ಲಿ. ಹಾಗಾಗಿ ತಮಗೆ ಅವಕಾಶಗಳು ಸಾಕಷ್ಟಿವೆ. ಅಡ್ಮಿಷನ್ಗೆ ಒಳ್ಳೆಯ ಅವಕಾಶಗಳಿರೋದರಿಂದ ತಾವುಗಳು ಇನ್ನೂ ಬೇರೆ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡಬಾರ್ದು. 1-2 ದಿನಗಳ ಕಾಲ ವೇಟ್ ಮಾಡಿ. ಮತ್ತು ತಮಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಒಂದು ವೇಳೆ ಸೆಲೆಕ್ಟ್ ಆದರೆ ನಿಮಗೆ ಟೈಮನ್ನು ಕೊಡ್ತಾರೆ. ಆ ಟೈಮಲ್ಲಿ ತಾವು ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಅಡ್ಮಿಷನ್ನೇ ಮಾಡಲಿಕ್ಕೆ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಯಾರಿಗಾದರೂ ಉಪಯುಕ್ತವಾಗುವಂತಿದ್ದರೆ ಅವ್ರಿಗೆ ಶೇರ್ ಮಾಡಿ. ಒಟ್ಟಾರೆಯಾಗಿ 8,880 ಸೀಟುಗಳಲ್ಲಿ ಕೇವಲ 4,243 ಸೀಟುಗಳು ಇಲ್ಲಿ ಅಡ್ಮಿಷನ್ ಆಗಿದೆ ಅನ್ನೋದನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ತಾವು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ ತಮಗೆ ಸಂಬಂಧಪಟ್ಟ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಎಷ್ಟು ಸೀಟುಗಳು ಲಭ್ಯ ಇವೆ ಮತ್ತು ಎಷ್ಟು ಸೀಟುಗಳು ಈಗಾಗಲೇ ಅಡ್ಮಿಷನ್ ಆಗಿದ್ದಾರೆ ಅಂತೇಳಿ ಈ ವಿಡಿಯೋದಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು.